ಇನ್ನು ವಾಯು ಮಾಲಿನ್ಯದಿಂದಾಗಿ ರಾಷ್ಟ್ರ ರಾಜಧಾನಿಯನ್ನ ವಿಷಗಾಳಿ ಆವರಿಸಿಕೊಂಡಿದೆ. ರಾಜ್ಯ ರಾಜಧಾನಿಯ ಹಲವು ಕಡೆ ವಿಷಜಲ ಪಸರಿಸಿಕೊಳ್ಳುತ್ತಾ ಇದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಘನಘೋರ ದುರಂತವನ್ನೇ ಸೃಷ್ಟಿಸಿರುವ ಹೊತ್ತಿಗೆ ಬೆಂಗಳೂರಿನಲ್ಲಿ ಅಲ್ಲಲ್ಲೇ ಶುದ್ಧ ಜಲವನ್ನ ಸೇರ್ತಾ ಇರುವಂತಹ ಡ್ರೈನೇಜ್ ವಾಟರ್ ಭೀತಿ ಹುಟ್ಟಿಸಿದೆ. ಇಲ್ಲಿರ್ತಕ್ಕಂಥ ನಿವಾಸಿಗಳೇ ಕೊಟ್ಟಿರ್ತಕ್ಕಂಥ ಒಂದು ನೀರಿದು, ಬಾಟಲ್ ಅಲ್ಲಿ ಇದನ್ನ ಇಟ್ಕೊಂಡಿದ್ದಾರೆ ನೋಡಿ. ಈ ರೀತಿ ನೀರು ಬರ್ತಾ ಇತ್ತು. ಇದೇ ನೀರನ್ನ ಇವರು ಇಷ್ಟು ದಿನ ಬಳಕೆ ಮಾಡ್ತಾ ಇದ್ರು. ಹೆಂಗೆ ಬಾಯಿಗೆ ಹಾಕೊಳ್ಳೋದಂತ ಯೋಚನೆ ಮಾಡ್ತಾ ಇದ್ದೆ. ಕ್ಲೀನ್ ಸಿಟಿಯ ಗಲೀಜು ನೀರು ಕುಡಿದು 17 ಜನ ಬಲಿ, 1500 ಜನ ಅಸ್ವಸ್ಥ. ಪ್ರಿಯ ವೀಕ್ಷಕರೇ, ಅಧಿಕೃತವಾಗಿ ಭಾರತದ ಕ್ಲೀನ್ ಸಿಟಿ ಅಂತ ಕರೆಸಿಕೊಳ್ಳುವ ಮಧ್ಯಪ್ರದೇಶದ ಇಂದೋರ್ನ ರಣಭೀಕರ ಸ್ಟೋರಿ ಇದು. ಕ್ಲೀನ್ ಸಿಟಿ ಇಂದೋರ್ನ ಭಾಗೀರಥಿಪುರದಲ್ಲಿ ಕಲುಷಿತ ನೀರು ಕುಡಿದು 17 ಜನ ಸಾವನ್ನಪ್ಪಿದ್ದರೆ 1500ಕ್ಕೂ ಅಧಿಕ ಜನ ಅಸ್ವಸ್ಥರಾಗಿದ್ದಾರೆ. ಘಟನೆ ಹಿನ್ನೆಲೆ 10,000ಕ್ಕೂ ಅಧಿಕ ಜನರ ತಪಾಸಣೆ ನಡೆಸಲಾಗಿದ್ದು ಹೊಸದಾಗಿ 20 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಷ್ಟಾದರೂ ಇಂದೋರ್ನ ಪುರಸಭೆಯ ಅಧಿಕಾರಿಗಳಿಗೆ ಭಾಗೀರಥಪುರದಲ್ಲಿ ಸಾವಿರಾರು ಜನ ಅಸ್ವಸ್ಥರಾಗಲು ಕಾರಣವಾದ ನೀರಿನ ಮಾಲಿನ್ಯದ ಮೂಲವನ್ನ ಕಂಡುಹಿಡಿಯೋಕೆ ಸಾಧ್ಯವಾಗಿಲ್ಲ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಇಂದೋರ್ನಂತೆ ಬೆಂಗಳೂರಿನ ಹಲವು ಕಡೆ ಕುಡಿಯೋ ನೀರು ಡೇಂಜರ್. ಇಂದೋರ್ನಂತೆಯೇ ರಾಜ್ಯ ರಾಜಧಾನಿ ಬೆಂಗಳೂರಿನ ಹಲವೆಡೆ ಕುಡಿಯುವ ನೀರು ಕಲುಷಿತವಾಗ್ತಿದೆ. ಜೀವಜಲ ವಿಷಜಲವಾಗಿ ಮಾರ್ಪಾಡಾಗಿದೆ. Hi all, this is 3rd B main of KSFC layout where an indoor-like situation has been reported with the mixing of Kaveri drinking water along with the sewage water. The BWSSB has dug up a big trench here 3 days back, but then they have not been able to identify. ಬೆಂಗಳೂರಿನ ಲಿಂಗರಾಜಪುರದ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಡ್ರೈನೇಜ್ ನೀರು ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಿದ್ದು 30ರಿಂದ 40 ಮನೆಗಳಿಗೆ ಇದೇ ನೀರು ಸರಬರಾಜಾಗ್ತಿದೆ. As you can see this bottle, this is the water collected from our sump. The Kaveri water which was given to us is this, and this is the clear water. You can see the clear difference, and not just the sump water. When the tap we opened, the clear supply was of this color. ನೋಡೋಕೆ ಇಷ್ಟೊಂದು ಕೆಟ್ಟದಾಗಿರೋ ನೀರು ಕುಡಿದ್ರೆ ಏನಾಗಬಹುದು ಹೇಳಿ ಪರಿಸ್ಥಿತಿ. ಪರಿಶೀಲನೆ ನಡೆಸಿರೋ ಜಲಮಂಡಳಿ ಅಧಿಕಾರಿಗಳಿಗೆ ಕಲುಷಿತ ನೀರು ಮಿಶ್ರಣದ ಮೂಲ ಪತ್ತೆ ಹಚ್ಚೋಕಾಗಿಲ್ಲ. ಹೀಗಾಗಿ ಜನ ಆಕ್ರೋಶಿತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.